ರಾಜ್ಯದಲ್ಲಿ ಈಗಾಗಲೇ ಹೀಟ್ ಸ್ಟ್ರೋಕ್ ಅಂದ್ರೆ ಸನ್ ಸ್ಟ್ರೋಕ್ಗೆ ಇಬ್ಬರು ಬಲಿಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಂದಿನಿಂದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಸನ್ ಸ್ಟ್ರೋಕ್ಗೆ ಅಂತೇಳಿ ಸ್ಪೆಷಲ್ ವಾರ್ಡ್ಗಳನ್ನ ತೆರೆದಿರುವಂತದ್ದು. ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರದ ತಾಲೂಕು ಆಸ್ಪತ್ರೆಯಲ್ಲಿ 2 ವಾರ್ಡ್ಗಳನ್ನ ಮೀಸಲನ್ನ ಇರಿಸಿರುವಂತದ್ದು. ನೀವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈ ಭಾಗದಲ್ಲಿ ಏನಿದು ಬಿಸಿಲಿನ ಆಘಾತ ಅಂತ ಹೇಳಿ ಈ ಸ್ಟ್ರೋಕ್ ಕೊಡುವಂತ ಅಥವಾ ಬಿಸಿಲಿನ ಆಘಾತಕ್ಕೆ ಒಳಗಾದಂತವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈ ಒಂದು ವಾರ್ಡ್ ಅನ್ನ ಸೀಮಿತ ಮಾಡಿಕೊಂಡಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈಗಾಗಲೇ 2 ಬೆಡ್ ಸೀಮಿತವಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕನಾಗಿ ಫ್ಯೂಯಲ್ ಹಾಕೋಕೆ ಮತ್ತೆ ಆಕ್ಸಿಜನ್ ಕೊರತೆ ಆಗದಂತೆ ಅವ್ರಿಗೆ ಆಕ್ಸಿಜನ್ ಕೊರತೆ ಆದ್ರೆ ಆಕ್ಸಿಜನ್ ಅನ್ನ ನೀಡ್ಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಬಿಸಿಲಿನ ಆಘಾತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣತೆಯನ್ನ ಬೀರ್ತಾ ಇರುವಂತದ್ದು. ಬಿಸಿಲು ತುಂಬಾ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ವೈದ್ಯಾಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ, ಯಾವೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಸರ್, ಈಗ ಬಿಸಿಲು ಜಾಸ್ತಿ ಆಗಿದೆ, ಸರ್ಕಾರ ಕೂಡ ಒಂದು ಆದೇಶ ಮಾಡಿದೆ. ನಮ್ಮಲ್ಲಿ ಎಷ್ಟು ವಾರ್ಡ್ ಸೀಮಿತ ಆಗಿದೆ ಸರ್? ನಾವೇನು ಈ ಸ್ಟ್ರೋಕ್ ಸಂಬಂಧಪಟ್ಟಂತೆ ಬಿಸಿಲು ಆಘಾತಕ್ಕೆ ಯಾರಾದ್ರೂ ತೊಂದರೆ ಪಟ್ಟಂತ ಚಿಕಿತ್ಸೆ ನೀಡೋದಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ 2 ಪ್ರತ್ಯೇಕವಾದ ಹಾಸಿಗೆ ವ್ಯವಸ್ಥೆ ಮಾಡಿದ್ವಿ. ಸಪ್ರೇಟ್ ಆದ ವಾರ್ಡಿನ ವ್ಯವಸ್ಥೆ ಮಾಡಿದ್ವಿ. ಸಂಬಂಧಪಟ್ಟಂತೆ ಚಿಕಿತ್ಸೆ ನೀಡಲು ಏನು ಐವಿಪುಟ್ಸ್ಗಳು ವ್ಯವಸ್ಥೆ ಆಗಿದೆ. ಮತ್ತೆ ನಮ್ಮಲ್ಲಿ ತುರ್ತು ಚಿಕಿತ್ಸೆಗೆ ಬಳಸಿದಂಥ ಎಲ್ಲ ಎಮರ್ಜೆನ್ಸಿ ಮೆಡಿಸಿನ್ ಸಮೇತವಾಗಿ ಸಪ್ರೇಟ್ ಇಟ್ಟಿದ್ದೇವೆ. ಮತ್ತೆ ಸೆಂಟ್ರಲ್ ಆಕ್ಸಿಜನ್ ವ್ಯವಸ್ಥೆ ಇದೆ, ECG ಮಿಷನ್ ವ್ಯವಸ್ಥೆ ಇದೆ, ನಿವೃತ್ತ ಶುಶ್ರೂಷಕ ಸಿಬ್ಬಂದಿ ಇದ್ದಾರೆ. ಮತ್ತೆ 24/7 ದಿನನಿತ್ಯ ಸೇವೆ ನೀಡುವಂತಹ ವೈದ್ಯ ಸಿಬ್ಬಂದಿ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಈಗ ಸಿಬ್ಬಂದಿ ಈಗ ಆಸ್ಪತ್ರೆಗೆ ಬಂದ ಕೂಡಲೇ ಯಾವೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಸರ್ ಅವರಿಗೆ? ತಕ್ಷಣ ಏನೋ ಪ್ರಾಥಮಿಕ ಚಿಕಿತ್ಸೆ ಆಗಿರ್ಬೋದು ಅಥವಾ ಏನೋ ಅವ್ರಿಗೆ ಜೀವರಕ್ಷಕ ಚಿಕಿತ್ಸೆ ಏನ್ ಬೇಕು ಎಲ್ಲ ಚಿಕಿತ್ಸೆ ನಮ್ಮಲ್ಲಿ. ಅಂದ್ರೆ ಈಗ ಸಾರ್ವಜನಿಕರಿಗೆ ಬಿಸಿಲಿನ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಸಾರ್ವಜನಿಕರು ಈಗ ಗೊತ್ತಿರೋ ಹಾಗೆ ಬಿಸಿಲಿನ ತಾಪಮಾನ ದಿನ ದಿನ ತುಂಬಾ ಜಾಸ್ತಿ ಆಗ್ತದ್ರಿಂದ ಅನಾವಶ್ಯಕವಾಗಿ ಹೊರಗಡೆ ಜಾಸ್ತಿ ಓಡಾಡಬಾರ್ದು. ಮನೆಯಲ್ಲೇ ಹೆಚ್ಚು ಕಾಲ ಕಳೆಯಬೇಕು. ಆಮೇಲೆ ಅವಶ್ಯಕವಾಗಿ ಹೊರಗಡೆ ಓಡಾಡಬೇಕಂತ ಸಂದರ್ಭದಂತ ಸಮಯದಲ್ಲಿ ಛತ್ರಿಗಳು ಉಪಯೋಗಿಸೋದು ಅಂತ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಆಮೇಲೆ ಜಾಸ್ತಿ ಗೌರವದ ಆಹಾರ ಸೇವನೆ ಮಾಡ್ತಾರೆ. ನೀರು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇವನೆ ಮಾಡ್ತಾ ಇರಬೇಕು. ಏನಾದ್ರು ಅವ್ರಿಗೆ ಅಂತ ಸುಸ್ತು, ವಾಂತಿ, ಅತಿಯಾದ ದೇಹದ ಉಷ್ಣತೆ, ಜ್ವರ ಅಥವಾ ಏನಾದ್ರು ಅವ್ರಿಗೆ ತಲೆ ಸುತ್ತೋದು ಅಂತ ಸಂದರ್ಭ ಕಂಡು ಬಂದಾಗ ಅದನ್ನ ಅವರು ಉದಾಸೀನ ತೋರಿದರೆ ತಕ್ಷಣ ಆಸ್ಪತ್ರೆಗೆ ಬಂದು ಸೂಕ್ತವಾದಂಥ ವೈದ್ಯ ಸಲಹೆ ಚಿಕಿತ್ಸೆ ಪಡೆಯಬೇಕು. ಇಲ್ಲಿ ಚಿಕಿತ್ಸೆ ನೀಡಕ್ಕೆ ಸಜ್ಜಾಗಿರುವಂತ ವೈದ್ಯರಿದ್ದಾರೆ. ಅವರು ಯಾವೆಲ್ಲ ಸಲಹೆಗಳು ಕೊಡ್ತಾರೆ ಆರೋಗ್ಯದ ಬಗ್ಗೆ ಕೇಳೋಣ ಬನ್ನಿ ಸರ್. ಈಗ ಏನು ಬಂದಂತ ಈಗ ಸಾರ್ವಜನಿಕರು ಇಲ್ಲಿ ಆಸ್ಪತ್ರೆಗೆ ಬರಕ್ ಮುಂಚೆ ಯಾವೆಲ್ಲ ಟ್ರೀಟ್ಮೆಂಟ್ ತಗೊಂಡ್ ಬರ್ಬೋದು ಸರ್? ಬರಕ್ಕಿಂತ ಮುಂಚೆ ಅವರು ತಲೆನೋವು ಅಥವಾ ಆಹಾರಗಳನ್ನ, ನೀರನ್ನ, ಎಳ್ನೀರನ್ನ ಸೇವನೆ ಮಾಡಿಕೊಂಡು ನಿರ್ಜಲೀಕತೆ ಒಳಗೊಳಗಾಗೆ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರೆ ನಾವು ಅವ್ರನ್ನ ಪರೀಕ್ಷೆ ಮಾಡ್ಬಿಟ್ಟು ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತೀವಿ. ಅಂದ್ರೆ ಈಗ ರಾಜ್ಯದಲ್ಲಿ 2 ಬಲಿ ಆಗಿದೆ. ಆ ತರ ಬಲಿ ಆಗದೆ ಇರೋ ತರ ಸಿದ್ಧತೆಯನ್ನ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿದ್ರ? ಇಲ್ಲಿ ಯಾರಾದ್ರೂ ಬಂದಿದ್ರ ಸರ್ ಇದುವರೆಗೂ ಪೇಷಂಟ್? ಇದುವರೆಗೂ ಆತರ ಲಕ್ಷಣ ಕಂಡು ಬಂದಂತ ರೋಗಿಗಳು ಯಾರು ದಾಖಲಾಗಿಲ್ಲ. ನಮ್ಮ ತಂಡ ಸದಾ ಸಿದ್ಧವಾಗಿದೆ. ಈ ತರ ಎಲ್ಲ ಲಕ್ಷಣಗಳು ಇದ್ರೆ ಅವರಿಗೆ ಚಿಕಿತ್ಸೆ ನೀಡಲಿಕ್ಕೆ. ಇದಿಷ್ಟು ಆಸ್ಪತ್ರೆಯ ವೈದ್ಯರು ಹೇಳುವಂತದ್ದು. ಯಾರಾದ್ರೂ ಸನ್ ಸ್ಟ್ರೋಕ್ಗೆ ಒಳಗಾದ್ರೆ ಕೂಡಲೇ ಅಲ್ಲೇ ಪ್ರಥಮ ಚಿಕಿತ್ಸೆ ಅಂದ್ರೆ ತಣ್ಣೀರನ್ನ ಕುಡಿಯುವಂಥದ್ದು, ಜ್ಯೂಸ್ ಕುಡಿಯುವಂಥದ್ದು, ಮಜ್ಜಿಗೆನ ಕುಡಿಯುವಂಥದ್ದು, ನಂತರ ಆಂಬುಲೆನ್ಸ್ ಮೂಲಕ ಇಲ್ಲಿ ಆಸ್ಪತ್ರೆಗೆ ಬಂದ ಕೂಡಲೇ ನಾವು ಅವರಿಗೆ ಸೂಕ್ತ ತರಬೇತಿ ಪಡೆದಂತಹ ವೈದ್ಯರಿಂದ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಅಂತ ಹೇಳಿ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇರುವಂತದ್ದು. ಗಂಗರಾಜ್, TV5 ಕನ್ನಡ,